ಆಸ್ತಿಕ ಮಹಾಜನತೆಗೆ ಬ್ರಹ್ಮಶ್ರೀ ಮಿತ್ತೂರು ಪುರೋಹಿತ ತಿಮ್ಮಯ್ಯ ಭಟ್ಟ ಸಂಪ್ರತಿಷ್ಠಾನವು ಸಾದರಪಡಿಸುತ್ತಿರುವ ಶ್ರೀಮದ್ ಭಾಗವತಂ ಪುರಾಣ ಪ್ರವಚನದ ಸಮರ್ಪಣೆ. ಗುರುರ್ಬ್ರಹ್ಮ ಗುರುರ್ವಿಷ್ಣುಃ ಗುರುಃ ಸಾಕ್ಷಾತ್ ಮಹೇಶ್ವರಃ ಗುರುರೇವ ಜಗತ್ಸರ್ವಂ ತಸ್ಮೈ ಶ್ರೀ ಗುರವೇ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ಸಚ್ಚಿದಾನಂದರೂಪಾಯ ವಿಶ್ವೋತ್ಪತ್ತ್ಯಾದಿಹೇತವೇ ತಾಪತ್ರಯ ವಿನಾಶಾಯ ಶ್ರೀಕೃಷ್ಣಾಯ ವಯಂ ನಮಃ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯತ್ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ನಾವೀಗ ಪ್ರವೇಶ ಮಾಡ್ತಾ ಇರುವಂಥದ್ದು ಮೂರನೇ ಸ್ಕಂಧ, ಶ್ರೀಮದ್ ಭಾಗವತ ಮಹಾಪುರಾಣದ ಈ ಸ್ಕಂಧದಲ್ಲಿ 33 ಅಧ್ಯಾಯಗಳನ್ನು ನಾವು ನೋಡ್ತೇವೆ. ಪ್ರಧಾನವಾಗಿ ಪ್ರಾರಂಭದ ಕೆಲವೊಂದಷ್ಟು ಅಧ್ಯಾಯಗಳಲ್ಲಿ ಮೂವರು ಮಹಾತ್ಮರೆನಿಸಿದಂತಹ ವಿದುರ, ಉದ್ಧವ, ಮೈತ್ರೇಯ, ಈ ಮೂವರು ಮಹಾತ್ಮರ ಸಂವಾದಗಳನ್ನು ನಾವು ಶ್ರವಣಿಸುವುದಕ್ಕಿದ್ದೇವೆ. ಈ ಹಿಂದಿನ ಸ್ಕಂಧದಲ್ಲಿ ವಿದುರ ತೀರ್ಥಯಾತ್ರೆಯನ್ನು ಕೈಗೊಂಡು ಅಲ್ಲಿ ಭಗವಾನ್ ಮೈತ್ರೇಯರ ದರ್ಶನವಾಯಿತು. ಅವರೊಂದಿಗೆ ನಡೆದಂತಹ ಸಂವಾದಗಳನ್ನು ಹೇಳಬೇಕು ಅಂತ ಪರೀಕ್ಷಿತ ಮಹಾರಾಜ ಕೇಳಿಕೊಂಡಾಗ ಅವಧೂತವರಿಯರಾದಂತಹ ಶ್ರೀ ಶುಕಬ್ರಹ್ಮ ಋಷಿಗಳು ಅವರೊಡನೆ ನಡೆದಂತಹ ಪರಮ ಪವಿತ್ರವಾದಂತಹ ಸಂವಾದವನ್ನು ಹೇಳುವುದಕ್ಕೆ ಮನಮಾಡ್ತಾ ಇದ್ದಾರೆ. ಅಲ್ಲಿ ವಿದುರನನ್ನು ನಾವು ಮಹಾಭಾರತದಲ್ಲಿ ಕೇಳಿದ್ದೇವೆ. ಮಹಾತ್ಮನಾದಂತಹ ವಿದುರ ಕೌರವರಲ್ಲಿ ನಡೆಯುತ್ತಾ ಇದ್ದಂತಹ ಅಧರ್ಮ ಕಾರ್ಯಗಳನ್ನು ವಿರೋಧಿಸುತ್ತಾ ಪಾಂಡವರೊಂದಿಗೆ ಐಕಮತ್ಯದಲ್ಲಿ ಇರುವಂತೆ ಮಾಡುವುದರಲ್ಲಿ ಯತ್ನಶೀಲನಾಗಿದ್ದಂತಹ ಒಬ್ಬ ಮಹಾತ್ಮ. ಮಾತ್ರ ಅಲ್ಲ, ಶ್ರೀಕೃಷ್ಣನ ಪರಮಭಕ್ತನಾದಂತಹ ಒಬ್ಬ ಶ್ರೇಷ್ಠನಾದಂತಹ ವ್ಯಕ್ತಿ. ಆ ವಿದುರ ಯಾಕೆ ತೀರ್ಥಯಾತ್ರೆಯನ್ನು ಕೈಗೊಂಡ ಅನ್ನುವಂತಹ ಪ್ರಶ್ನೆಯನ್ನು ಪರೀಕ್ಷಿತ ಮಹಾರಾಜ ಕೇಳ್ತಾ ಇದ್ದಾನೆ. ಇಲ್ಲಿ ವಿದುರ ಮೈತ್ರೇಯರ ಸಂವಾದ ಯಾವುದಿದೆಯೋ ಆ ಸಂವಾದ ಹೇಗೆ ನಡೆಯಿತು ಅದನ್ನೇ ಶುಕ ಮಹರ್ಷಿಗಳು ಪರೀಕ್ಷಿತ ಮಹಾರಾಜನಿಗೆ ಹೇಳ್ತಾ ಇದ್ದಾರೆ. ಹಾಗಾಗಿ ವಿದುರ ಉವಾಚ ಮೈತ್ರೇಯ ಉವಾಚ ಅನ್ನುವಂತಹ ಪ್ರಯೋಗಗಳನ್ನು ನಾವು ನೋಡ್ತೇವೆ. ಅಲ್ಲಿ ಯಾವುದೇ ಕಾರಣಕ್ಕೂ ನಾವು ಸಂಶಯವನ್ನು ವ್ಯಕ್ತಪಡಿಸಬಾರದು. ಶುಕ ಪರೀಕ್ಷಿತರ ಸಂವಾದದಲ್ಲಿ
ವಿದುರ ಹೇಳುವುದೇನು, ಮೈತ್ರೇಯ ಹೇಳುವುದೇನು ಅನ್ನುವಂಥದ್ದು ಇದು ಕಥಾರಚನೆಯ ಒಂದು ಶೈಲಿ. ಇಲ್ಲಿ ಶುಕ ಮಹರ್ಷಿಗಳು ಹೇಳ್ತಾ ಇದ್ದಾರೆ, ಏವಮೇ ತತ್ಪುರಾ ಪೃಷ್ಟ ಮೈತ್ರೇಯ ಭಗವಾನ್ ಕಿಲ ಕ್ಷತ್ರಾವನಂ ಪ್ರವಿಷ್ಟೇನ ತ್ಯಕ್ತ್ವಾ ಸ್ವಗೃಹಮೃದ್ಧಿಮತ್. ಮಹಾತ್ಮನಾದಂತಹ ವಿದುರ ತನ್ನ ಸರ್ವಸ್ವವನ್ನು ಕೂಡ ತ್ಯಜಿಸಿ, ಬಂಧುವರ್ಗಗಳನ್ನು, ಬಳಗದವರನ್ನು, ಸಕಲ ಸಂಪತ್ತನ್ನು ಕೂಡ ತ್ಯಜಿಸಿ ವನಗಮನನಾದ. ಆ ಕಾಲಕ್ಕೆ ವಿದುರನಿಗೆ ಮಹಾತ್ಮನಾದಂತಹ ಭಗವಾನ್ ಮೈತ್ರೇಯರ ದರ್ಶನವಾಯಿತು. ಆವಾಗ ಪರೀಕ್ಷಿತ ಮಹಾರಾಜ ಹೇಳ್ತಾನೆ, ಕುತ್ರ ಕ್ಷತ್ರುರ್ಭಗವತ ಮೈತ್ರೇಯೇಣ ಸಸಂಗಮಃ ಕದಾ ವಾ ಸಹ ಸಂವಾದಃ ಏತದ್ವರ್ಣಯನಃ ಪ್ರಭೋ. ಯಾವಾಗ ವಿದುರ ಮೈತ್ರೇಯರ ಸಂವಾದ ಆಯಿತು, ಯಾಕಾಯಿತು, ಎಲ್ಲಿ ಆಯಿತು, ಇದನ್ನು ನಮಗೆ ದಯಮಾಡಿಸಬೇಕು ತಾವು ಹೇಳುವುದಕ್ಕೆ ಅಂತ. ಯಾಕೆ ಕೇಳಿದರೆ ಪ್ರಶ್ನೋತ್ತರಗಳನ್ನು ಹಲವರು ಕೇಳ್ತಾರೆ. ಆದರೆ ಈ ವಿದುರ ಮತ್ತು ಮೈತ್ರೇಯರ ಮಧ್ಯದಲ್ಲಿ ನಡೆದಂತಹ ಸಂವಾದ ಇದು ಯಾವುದೋ ಒಂದು ಅಲ್ಪವಾದಂತಹ ವಿಷಯಗಳ ಕುರಿತಾಗಿ ಆಗಿರುವುದಕ್ಕೆ ಸಾಧ್ಯ ಇಲ್ಲ. ನಶ್ಯಲ್ಪಾರ್ಥೋದಯಸ್ತಸ್ಯ ವಿದುರಸ್ಯ ಅಮಲಾತ್ಮನಃ. ಅಮಲಾತ್ಮರವರು ವಿದುರ ಮತ್ತು ಮೈತ್ರೇಯರು, ಪರಿಶುದ್ಧಾತ್ಮರು. ಪರಿಶುದ್ಧಾತ್ಮರ ಮುಖದಲ್ಲಿ ಬರುವಂತಹ ವಾಣಿ ಅದು ಲೋಕಹಿತವಾಗಿರ್ತದೆ. ಆದ ಕಾರಣ ಅಂತಹ ಲೋಕಹಿತವಾದಂತಹ ಸಂವಾದ ಯಾವುದಾಯಿತು ಅವರಲ್ಲಿ ಅಂತ. ಆವಾಗ ಶುಕ ಮಹರ್ಷಿಗಳು ಒಂದೊಂದೇ ವಿಚಾರಗಳನ್ನು ಪ್ರಸ್ತುತಪಡಿಸುವುದಕ್ಕೆ ಮನ ಮಾಡ್ತಾ ಇದ್ದಾರೆ. ಸುಮಾರು ಹಿಂದಿನ ಘಟನೆಗಳನ್ನು ನಾವು ಪರ್ಯವಲೋಕಿಸಬೇಕಾಗ್ತದೆ. ವಿದುರ ತೀರ್ಥಯಾತ್ರೆಗೆಂದು ಮನೆ ಬಿಟ್ಟು ಹೋಗುವುದಕ್ಕೆ ಕಾರಣವನ್ನು ಒಂದೊಂದಾಗಿಯೇ ವಿವರಿಸ್ತಾ ಬರ್ತಾರೆ. ಕೌರವ ಪಾಂಡವರ ಮಧ್ಯದಲ್ಲಿ ದ್ವೇಷ ದಿನೇ ದಿನೇ ವರ್ಧನೆಯಾಗ್ತಾ ಇದ್ದದ್ದು ಸರ್ವವಿದಿತ. ಆ ಕಾಲಕ್ಕೆ ಅದಕ್ಕೆಲ್ಲ ತುಪ್ಪವನ್ನು ಸುರಿಯುತ್ತಾ ಇದ್ದಂತಹ ಕೌರವನ ತಂದೆಯಾದಂತಹ ಧೃತರಾಷ್ಟ್ರ ಮಹಾರಾಜ, ಹಲವು ಮಹಾತ್ಮರು ಬಂದು ಬುದ್ಧಿವಾದವನ್ನು ಹೇಳಿದರೂ ಕೂಡ ಮಗನ ಮೇಲಿನ ಮೋಹದಿಂದ ತನ್ನ ಮಾರ್ಗವನ್ನು ತಾನು ಬದಲಾಯಿಸಲಿಲ್ಲ. ಅಂತಹ ಒಬ್ಬ ಕಾಲದ ಕರಾಳ ಕೈಗೆ ತನ್ನನ್ನು ಒಪ್ಪಿಸಿಕೊಂಡಂತಹ ಒಬ್ಬ ವ್ಯಕ್ತಿ ಧೃತರಾಷ್ಟ್ರ. ಅತ್ಯಂತ ಮೋಹದ ಬಲೆಗೆ ಬಿದ್ದು ತನ್ನ ದುರ್ಯೋಧನ, ದುಶ್ಯಾಸನಾದಿ ಪುತ್ರರನ್ನು ಪಾಲನೆ ಪೋಷಣೆ ಮಾಡ್ತಾ ಇದ್ದಂತಹ ಒಬ್ಬ ಜನ. ಆ ಸಂದರ್ಭದಲ್ಲಿ ಪಾಂಡವರ ಕುರಿತಾಗಿ ದುರ್ಯೋಧನಾದಿಗಳು ಯಾವ ದುಷ್ಟ ಕಾರ್ಯಗಳನ್ನು ಮಾಡಿದರೂ ಕೂಡ ಅದನ್ನು ತಡೆಯುವುದಕ್ಕೆ ಬರುವುದಿಲ್ಲ. ಅರಗಿನ ಮನೆಯಲ್ಲಿ ಪಾಂಡವರನ್ನು ಸುಟ್ಟು ಹಾಕಬೇಕು ಅಂತ ಅಗ್ನಿಸ್ಪರ್ಶವನ್ನು ಮಾಡಿದವಾಗ ಅದನ್ನು ಕೂಡ ತಡೆಯಲಿಲ್ಲ. ಹಾಗೆ ಸಭಾಭವನದಲ್ಲಿ ಯುಧಿಷ್ಠಿರನ ಧರ್ಮಪತ್ನಿಯಾದಂತಹ ದ್ರೌಪದಿಯ ಸೀರೆಯನ್ನೆಳೆಯುವಂತಹ ಕಾಲಕ್ಕೂ ಕೂಡ ತಡೆಯಲಿಲ್ಲ. ಹೀಗೆ ಒಂದೊಂದೇ ತಮ್ಮ ದೌಷ್ಟ್ಯವನ್ನು ಆ ದುರ್ಯೋಧನಾದಿಗಳು ಮಾಡ್ತಾ ಇರುವಾಗಲೂ ಕೂಡ ತೂಷ್ಣೀಕನಾಗಿಯೇ ಇದ್ದ. ಇದರ ಫಲವಾಗಿ ಪಗಡೆಯಾಟವನ್ನಾಡಿ ಅಲ್ಲಿ ನಡೆದಂತಹ ಪಂಥದ ಪ್ರಕಾರ
ದ್ಯೂತೆ ತ್ವಧರ್ಮೇಣ ಜಿತಸ್ಯ ಸಾಧೋಃ ಸತ್ಯಾವಲಂಬಸ್ಯ ವನಾಗತಸ್ಯ. 12 ವರ್ಷ ವನವಾಸವನ್ನು 1 ವರ್ಷ ಅಜ್ಞಾತವಾಸವನ್ನು ಕೂಡ ಧರ್ಮಾತ್ಮರಾದಂತಹ ಪಾಂಡವರು ಕೈಗೊಂಡರು. ಅದನ್ನು ಧರ್ಮ ಮಾರ್ಗದಲ್ಲಿಯೇ ಮುಗಿಸಿ ಅಲ್ಲಿಂದ ತಮಗೆ ನ್ಯಾಯವಾಗಿಯೇ ಪ್ರಾಪ್ತವಾಗಬೇಕಾದಂತಹ ರಾಜ್ಯವನ್ನು ಪಡೆಯುವುದಕ್ಕೆ ಧೃತರಾಷ್ಟ್ರನಲ್ಲಿಗೆ ಬರ್ತಾರೆ. ಅದನ್ನು ಧೃತರಾಷ್ಟ್ರ ತಿರಸ್ಕರಿಸ್ತಾನೆ, ಕೊಡಲಿಕ್ಕೆ ಆಗುವುದಿಲ್ಲ ಅಂತ. ಆ ಕಾಲಕ್ಕೆ ಭಗವಂತನಾದಂತಹ ಶ್ರೀಕೃಷ್ಣ ಸ್ವಾಮಿ ಧರ್ಮರಾಜನ ಕಡೆಯಿಂದ ಸಂಧಾನಕ್ಕೆಂದು ಹಸ್ತಿನಾವತಿಗೆ ಬರ್ತಾನೆ. ಅಲ್ಲಿ ಪರಿಪರಿಯಾಗಿ ಕೌರವನನ್ನು ತಿದ್ದುವುದಕ್ಕೆ ಯತ್ನಶೀಲನಾಗ್ತಾನೆ ಕೃಷ್ಣ. ಅಲ್ಲಿ ಯಾವುದಕ್ಕೂ ಕೂಡ ಸೊಪ್ಪು ಹಾಕುವುದಿಲ್ಲ ಕೌರವ. ಕೃಷ್ಣನ ಗರಿಮೆ, ಕೃಷ್ಣನ ಮಹಿಮೆ, ಕೃಷ್ಣನ ಮೇಲ್ಮೆ ಇದೆಲ್ಲವನ್ನೂ ಕೂಡ ತಿಳಿದಿದ್ದರೂ ಕೂಡ ಅಧರ್ಮದಿಂದ ನಿವೃತ್ತಿಯನ್ನು ಕೌರವ ಬಯಸುವುದಿಲ್ಲ. ಅಂತೂ ಆ ಕಾಲಕ್ಕೆ ವಿದುರ ಇದ್ದವನು ಧೃತರಾಷ್ಟ್ರನಿಗೆ ಒಂದಷ್ಟು ನೀತಿಯನ್ನು ಉಪದೇಶ ಮಾಡ್ತಾನೆ. ಆ ನೀತಿಯನ್ನೇ ನಾವು ಇವತ್ತು ವಿದುರ ನೀತಿ ಅಂತ ಕೇಳ್ತೇವೆ, ಪ್ರಸಿದ್ಧವಾದಂತಹ ನೀತಿ. ಆ ನೀತಿಯನ್ನು ವಿದುರ ಹೇಳಿದರೂ ಕೂಡ ದುರ್ಯೋಧನ ಕಿಡಿಗಾರಿ ವಿದುರನನ್ನು ಹೊರಗೆ ಹಾಕುವುದಕ್ಕೆ ಪ್ರಯತ್ನ ಮಾಡುತ್ತಾನೆ. ಕ ಏನ ಮತ್ರೋಪಜುಹಾವ ಜಿಂಹಂ ದಾಸ್ಯಾಸುತಂ ಯದ್ಬಲಿನೈವ ಪುಷ್ಟಃ ತಸ್ಮಿನ್ ಪ್ರತೀಪಃ ಪರಕೃತ್ಯ ಆಸ್ತೆ ನಿರ್ವಾಸ್ಯತಾಮಾಶು. ಅವನನ್ನು ಹೊರಗೆ ಹಾಕಿ ಅಂತ. ಯಾರನ್ನು? ವಿದುರನನ್ನು. ಆವಾಗ ಅತ್ಯಂತ ವೇದನೆಯಾಗ್ತದೆ ವಿದುರನಿಗೆ. ಅಣ್ಣನಾದಂತಹ ಧೃತರಾಷ್ಟ್ರನೆದುರೇ ನನ್ನ ಮಾನವನ್ನು ಭಂಗ ಮಾಡ್ತಾ ಇದ್ದಾನೆ, ಅಪಮಾನ ಮಾಡ್ತಾ ಇದ್ದಾನೆ ಕೌರವ. ಆ ಕಾಲಕ್ಕೆ ಇನ್ನಿಲ್ಲಿದ್ದು ಏನು ಪ್ರಯೋಜನ? ಮರ್ಮಾಘಾತವಾಗಿದೆ. ಮಹಾತ್ಮನಾದಂತಹ ವಿದುರನ ಅಸ್ತಿತ್ವಕ್ಕೆ ಮುಳುವಾಗಿದೆ ಈ ಪರಿಸ್ಥಿತಿ. ಹಾಗಾಗಿ ಸ್ವಯಂ ಧನು ದ್ವಾರಿ ನಿಧಾಯ ಮಾಯಾಂ. ಭಗವಂತನ ಮಾಯ ಅತ್ಯಂತ ಪ್ರಬಲ. ಯಾವುದರಿಂದಲೂ ಅದನ್ನು ಬಗೆಹರಿಸುವುದಕ್ಕೆ ಸಾಧ್ಯ ಇಲ್ಲ ಅಂತ ಮನಗಂಡಂತಹ ವಿದುರ ತನ್ನ ಕೈಯಲ್ಲಿ ಒಂದು ಧನುಸ್ಸಿತ್ತು. ಆ ಧನುಸ್ಸನ್ನು ಆಸ್ಥಾನದ ದ್ವಾರದಲ್ಲಿ ಅದನ್ನು ಬಿಸುಟು ತಾನು ಸ್ವಭಾವತಃ ಪಡೆದಂತಹ ಆತ್ಮಜ್ಞಾನದಿಂದ ತನ್ನ ಈ ಉದ್ವೇಗವನ್ನು ಪರಿಹರಿಸಿಕೊಂಡು ಉಪಶಮನ ಮಾಡಿಕೊಂಡು ಅಲ್ಲಿಂದ ಸನಿರ್ಗತಃ. ಬಹಳ ಸುಂದರವಾಗಿ ಹೇಳ್ತಾ ಇದ್ದಾರೆ ವೇದವ್ಯಾಸರು. ಸನಿರ್ಗತಃ ಕೌರವ ಪುಣ್ಯಲಬ್ಧಃ. ಈ ಕೌರವಾದಿಗಳೆಲ್ಲ ಪೂರ್ವಜನ್ಮದಲ್ಲಿ ಮಾಡಿದಂತಹ ಒಂದಷ್ಟು ಪುಣ್ಯ ವಿಶೇಷಗಳಿಂದಾಗಿ ಮಹಾತ್ಮನಾದಂತಹ ವಿದುರ ಅವರಿಗೆ ಲಭ್ಯನಾಗಿದ್ದ. ಆದರೆ ಅವರ ಈ ಜನ್ಮದ ಒಂದಷ್ಟು ದುಷ್ಟ ಕ್ರೌರ್ಯದಿಂದಾಗಿ, ದೌಷ್ಟ್ಯದಿಂದಾಗಿ ಕ್ರಮೇಣ ಹಂತ ಹಂತವಾಗಿ ಈ ಧೃತರಾಷ್ಟ್ರಾದಿಗಳ ಪುಣ್ಯಗಳೆಲ್ಲ ಕ್ಷಯವಾಗ್ತಾ ಇತ್ತು. ಈ ವಿದುರ ಹೊರಟಲ್ಲಿಗೆ ಧೃತರಾಷ್ಟ್ರ ಕೌರವಾದಿಗಳ ಪುಣ್ಯವೇ ಹೊರಟು ಹೋಯಿತು ಅಂತ ಹೇಳ್ತಾ ಇದ್ದಾರೆ. ಸನಿರ್ಗತಃ ಕೌರವ ಪುಣ್ಯಲಬ್ಧೋ ಗಜಾಹ್ವಯಾತ್ ತೀರ್ಥಪದಃ ಪದಾನಿ. ಸರಿ, ಅಲ್ಲಿಂದ ವಿದುರ ಹೊರಡ್ತಾನೆ ಎಲ್ಲವನ್ನು ಬಿಟ್ಟು. ಮುಂದೆ ಪುಣ್ಯ ಸಂಪಾದನೆ ಮಾಡಬೇಕು ಅಂತ ಭೂಮಂಡಲದಲ್ಲೆಲ್ಲ ಸಂಚಾರ ಮಾಡ್ತಾ ಇರ್ತಾನೆ. ಬೇರೆ ಬೇರೆ ಭಗವಂತನ ತೀರ್ಥಕ್ಷೇತ್ರಗಳನ್ನು ಸಂದರ್ಶಿಸಿದ. ಅನ್ವಾಕ್ರಮತ್
ಪುಣ್ಯಚಿಕೀರ್ಷಯೋರ್ವ್ಯಾಂ ಸ್ವಧಿಷ್ಠಿತೋ ಯಾನಿ ಸಹಸ್ರಮೂರ್ತಿ. ಶ್ರೀಮನ್ನಾರಾಯಣನ ಅನೇಕ ಸಾನ್ನಿಧ್ಯಗಳಿರುವಂತಹ ಕ್ಷೇತ್ರಗಳು. ಅಂತಹ ಕ್ಷೇತ್ರದಲ್ಲಿ, ಪುಣ್ಯಕ್ಷೇತ್ರದಲ್ಲಿ ಈ ಮಹಾತ್ಮನು ಸಂಚಾರ ಮಾಡ್ತಾ ಇರ್ತಾನೆ. ಬೇರೆ ಬೇರೆ ಮಹಾನದಿಗಳು, ಸರೋವರಗಳು, ಪವಿತ್ರವಾದಂತಹ ವನ ಪರ್ವತಾದಿಗಳನ್ನೆಲ್ಲ ಏಕಾಕಿಯಾಗಿಯೇ ಸಂಚಾರ ಮಾಡ್ತಾನೆ. ಗಾಂ ಪರ್ಯಟನ್, ಹೇಗೆ ಸಂಚಾರ ಮಾಡಿದಂತೆ? ಗಾಂ ಪರ್ಯಟನ್ ಮೇಧ್ಯ ವಿವಿಕ್ತ ವೃತ್ತಿ. ಎಲ್ಲವನ್ನು ಬಿಟ್ಟು ಪವಿತ್ರವಾದಂತಹ ಹರಿತೋಷಣಕರವಾದಂತಹ ಶ್ರೀಮನ್ನಾರಾಯಣನಿಗೆ ತನ್ನ ಚರ್ಯೆ ಅತ್ಯಂತ ಸಂಪ್ರೀತವಾಗಬೇಕು. ಆ ರೀತಿಯಲ್ಲಿ ತನ್ನನ್ನು ಯಾರೂ ಕೂಡ ಬಂಧು ಬಳಗದವರು ಊರಿನಲ್ಲಿ ಗುರುತಿಸಬಾರದು ಅನ್ನುವಂತಹ ಉದ್ದೇಶದಿಂದ ಅವಧೂತ ವೇಷದಲ್ಲಿ ತಿರುಗ್ತಾ ಇರ್ತಾನೆ ವಿದುರ. ಸದಾ ಪ್ಲುತೋಧ ಶಯನೋವಧೂತ, ನೆಲದಲ್ಲಿ ಮಲಗುತ್ತಾ ಸಿಕ್ಕಿದ್ದರಲ್ಲಿಯೇ ಸಂತೃಪ್ತನಾಗುತ್ತಾ ಅಲ್ಲಲ್ಲಿ ಬೇರೆ ಬೇರೆ ತೀರ್ಥಗಳಲ್ಲಿ ಸ್ನಾನಾದಿಗಳನ್ನು ಮಾಡುತ್ತಾ ವ್ರತಾನಿ ಚೇರೆ ಹರಿತೋಷಣಾನಿ, ಹರಿತೋಷಣಕರವಾದಂತಹ ವ್ರತಗಳನ್ನು ಆಚರಣೆ ಮಾಡ್ತಾ ಇರ್ತಾನೆ. ಏಕಾದಶಿ, ದ್ವಾದಶಿ ಇತ್ಯಾದಿ ವ್ರತಗಳನ್ನು ಆಚರಿಸುತ್ತಾ ತನ್ನ ಪ್ರತಿಯೊಂದು ಚರ್ಯೆಯೂ ಕೂಡ ಶ್ರೀಹರಿಗೆ ಸಂತೋಷವಾಗಬೇಕು ಅಂತಹ ವೃತ್ತಿಯಲ್ಲಿ ಸಂಚಾರ ಮಾಡ್ತಾ ಇರ್ತಾನೆ. ಹೀಗೆ ಸಂಚಾರ ಮಾಡುತ್ತಾ ಮಾಡುತ್ತಾ ದಿನಗಳು ಸುಮಾರು ಕಳೆದವು. ಸಮಗ್ರ ಭರತ ವರ್ಷಗಳಲ್ಲಿ ಸಂಚಾರ ಮಾಡ್ತಾ ಇರ್ತಾನೆ. ಮಾಡುತ್ತಾ ಮಾಡುತ್ತಾ ಒಂದು ದಿನ ಪ್ರಭಾಸ ಕ್ಷೇತ್ರಕ್ಕೆ ಬರ್ತಾನೆ. ಇತ್ತಂ ವ್ರಜನ್ ಭಾರತಮೇವ ವರ್ಷಂ ಕಾಲೇನ ಯಾವದ್ಗತವಾನ್ ಪ್ರಭಾಸಂ. ಪ್ರಭಾಸ ಕ್ಷೇತ್ರಕ್ಕೆ ಪುಣ್ಯಪ್ರದವಾದಂತಹ ಕ್ಷೇತ್ರ. ಆ ಕಾಲಕ್ಕೆ ಈ ಕೌರವ ಪಾಂಡವರಲ್ಲಿ ಯುದ್ಧ ನಿರ್ಣಯ ಆಗಿ ಸಾಕ್ಷಾತ್ ಶ್ರೀಕೃಷ್ಣನೇ ಪಾಂಡವರ ಕಡೆಯಲ್ಲಿದ್ದುಕೊಂಡು ಪಾಂಡವರ ಕಡೆಯಲ್ಲಿಯೂ ಇದ್ದಂತಹ ದುಷ್ಟರಾದಂತಹ ಕೌರವರನ್ನು, ಸಮಗ್ರ ಭೂಮಂಡಲದಲ್ಲಿದ್ದಂತಹ ದುಷ್ಟರನ್ನೆಲ್ಲ ನಾಶ ಮಾಡಿ ಅಲ್ಲಿಗೆ ಅಧರ್ಮದ ನಾಶವಾಗ್ತದೆ. ಶ್ರೀಕೃಷ್ಣನ ನೇತೃತ್ವದಲ್ಲಿ ಮಹಾಭಾರತ ಯುದ್ಧ ಪರಿಸಮಾಪ್ತಿಯಾಗಿರ್ತದೆ ಆ ಕಾಲಕ್ಕೆ. ಅದಾದ ನಂತರ ಯುಧಿಷ್ಠಿರನಿಗೆ ರಾಜ್ಯದ ಪಟ್ಟಾಭಿಷೇಕವನ್ನು ಮಾಡಿ ಅವ ಸಮಗ್ರ ಭೂಮಂಡಲದ ಏಕಛತ್ರಾಧಿಪತ್ಯದಲ್ಲಿ ರಾಜ್ಯವಾಳ್ತಾ ಇರ್ತಾನೆ. ಅಷ್ಟು ಸಮಯ ವಿದುರ ತೀರ್ಥಯಾತ್ರಾಟನೆಯನ್ನು ಮಾಡುತ್ತಾ ಇದ್ದು ಪ್ರಭಾಸಕ್ಕೆ ಬಂದಂತಹ ಆ ಒಂದು ಸಂದರ್ಭ. ತತ್ರಾಥ ಶುಶ್ರಾವ ಸುಹೃದ್ವಿನಷ್ಟಿ, ತನ್ನ ಬಂಧು ಬಳಗದವರನ್ನೆಲ್ಲವನ್ನು ಕೂಡ ನಾಶ ಮಾಡಿದಂತಹ ಒಂದು ವಾರ್ತೆಯನ್ನು ಕೇಳ್ತಾನೆ ವಿದುರ. ಹೇಗಂತೆ, ವನಂ ಯಥಾ ವೇಣುಜ ವನ್ಹಿ ಸಂಶ್ರಯಂ. ಈ ಬಿದಿರಿನ ಮರಗಳು ಪರಸ್ಪರ ಘರ್ಷಣೆಯಿಂದ ಬೆಂಕಿ ಉತ್ಪತ್ತಿಯಾಗಿ ಆ ಬೆಂಕಿಯಿಂದ ಸಮಗ್ರ ಬಿದಿರಿನ ವನವೇ ನಾಶವಾಗಿ ಹೋಗುವಂತೆ ವೇಣುಜ ವನ್ಹಿ ಸಂಶ್ರಯಂ, ಈ ಕೌರವ ಪಾಂಡವರ ಮಧ್ಯದಲ್ಲಿಯೇ ರಾಜ್ಯಕ್ಕೋಸುಕವಾಗಿ ಸ್ಪರ್ಧೆಗಳೇರ್ಪಟ್ಟು ಘೋರವಾದಂತಹ ಯುದ್ಧ ಆಗಿ ಅಲ್ಲಿ ಸರ್ವರು ಕೂಡ ನಾಶವಾಗ್ತಾರೆ. ಈ ವಿಚಾರ ವಿದುರನಿಗೆ ತಿಳಿತದೆ. ತಿಳಿದು ಏನು ಮಾಡುವುದು, ಶೋಕಿಸ್ತಾನೆ ಸ್ವಲ್ಪ ಹೊತ್ತು. ಅಲ್ಲಿಂದ ಮುಂದೆ ಎಲ್ಲವೂ ಕೂಡ ದೈವಮಾಯೆ ಅನ್ನುವಂತಹ ಸ್ಪಷ್ಟತೆಯಿಂದಾಗಿ ನಡೆಯುತ್ತಾ ಸರಸ್ವತೀ ನದಿ ತೀರಕ್ಕೆ ಬಂದಿದ್ದಾನೆ ವಿದುರ. ಆ ಸರಸ್ವತೀ ನದಿ ತೀರದಲ್ಲಿ 11 ತೀರ್ಥಕ್ಷೇತ್ರಗಳನ್ನು ಸಂದರ್ಶಿಸ್ತಾನೆ. ಅಲ್ಲಿ ಸಂಚಾರ ಮಾಡ್ತಾ ಇದ್ದಂತಹ ಬ್ರಾಹ್ಮಣರು, ಋಷಿಮುನಿಗಳು ಅವರನ್ನೆಲ್ಲ ಆರಾಧಿಸ್ತಾನೆ ಉಪಚಾರಾದಿಗಳನ್ನು ಮಾಡಿಕೊಂಡು. ತದನಂತರ ಅಲ್ಲಿಯೇ ಮುಂದೆ ಕೆಲವೊಂದಷ್ಟು ತೀರ್ಥಗಳು, ಅನ್ಯಾನಿ ಚೇಹ
ದ್ವಿಜ ದೇವದೇವೈ ಕೃತಾನಿ ನಾನಾಯತನಾನಿ ವಿಷ್ಣೋ. ಬೇರೆ ಬೇರೆ ಶ್ರೀಹರಿಯ ಸಾನ್ನಿಧ್ಯ ಕ್ಷೇತ್ರಗಳು, ಅದನ್ನೆಲ್ಲ ನೋಡಿಕೊಂಡು ಶ್ರೀಕೃಷ್ಣನ ದರ್ಶನವನ್ನು ಮಾಡಿಕೊಂಡು ಸಂಚಾರ ಮಾಡ್ತಾ ಇರ್ತಾನೆ. ಮತ್ತೆ ತತಸ್ತ್ವತಿವ್ರಜ್ಯ ಸುರಾಷ್ಟ್ರಮೃದ್ಧಂ ಸೌವೀರಮಥ್ಯಾನ್ ಕುರುಜಾಂಗಲಾಂಶ್ಚ ಕಾಲೇನ ತಾವದ್ಯಮುನಾಮುಪೇತ್ಯ ತತ್ರೋದ್ಧವಂ ಭಾಗವತಂ ದದರ್ಶ. ಯಮುನಾ ನದಿ ತೀರಕ್ಕೆ ಬಂದಂತಹ ಕಾಲಕ್ಕೆ ಪರಮ ಭಾಗವತೋತ್ತಮನಾದಂತಹ ಕೃಷ್ಣನ ಪರಮಾಪ್ತನಾದಂತಹ ಉದ್ಧವನನ್ನು ಕಾಣ್ತಾನೆ. ಅವ ಹೇಗಿದ್ದ ಉದ್ಧವ ಅಂತ ಕೇಳಿದರೆ ವಾಸುದೇವ ಅನುಚರ, ಸದಾ ಕೃಷ್ಣನ ಅನುಚರ. ಬಾಲ್ಯಕಾಲದಿಂದಲೇ ಕೃಷ್ಣನೊಡನೆ ಎಲ್ಲವನ್ನೂ ಕೂಡ ಆಚರಿಸಿದವನು. ಕೃಷ್ಣನ ಕೂಡೆ ಆಟ, ಕೃಷ್ಣನ ಕೂಡೆ ಪಾಠ, ಕೃಷ್ಣನ ಕೂಡೆ ಊಟ ಇತ್ಯಾದಿಗಳೆಲ್ಲ. ಸವಾಸುದೇವಾನುಚರಂ ಪ್ರಶಾಂತಂ ಬೃಹಸ್ಪತೇಃ ಪ್ರಾಕ್ತನಯಂ ಪ್ರತೀತಂ ಆಲಿಂಗ್ಯ ಗಾಢಂ ಪ್ರಣಯೇನ ಭದ್ರಂ. ಪರಮ ಭಾಗವತೋತ್ತಮನಾದಂತಹ ಉದ್ಧವನ ದರ್ಶನ ಆಯಿತು. ಸಂತೋಷದಿಂದ ಕೂಡಿದಂತಹ ವಿದುರ ಆ ಉದ್ಧವನನ್ನು ಹೋಗಿ ಅಪ್ಪಿಕೊಳ್ತಾನೆ. ಅಪ್ಪಿಕೊಂಡು ಯೋಗಕ್ಷೇಮ ವಿಚಾರಣೆಗಳನ್ನೆಲ್ಲ ಮಾಡ್ತಾನೆ. ಎಲ್ಲರೂ ಕೂಡ ಹೇಗಿದ್ದಾರೆ, ದ್ವಾರಕೆಯಲ್ಲಿ ಹೇಗಿದ್ದಾರೆ, ಹಸ್ತಿನಾವತಿಯಲ್ಲಿ ಹೇಗಿದ್ದಾರೆ ಎಲ್ಲವನ್ನೂ ಕೇಳುತ್ತಾ ಯೋಗಕ್ಷೇಮವನ್ನು ವಿಚಾರಣೆ ಮಾಡ್ತಾ ಇರ್ತಾನೆ. ಅದನ್ನೆಲ್ಲ ಕೇಳಿದವಾಗ ಉದ್ಧವನ ಹೃದಯ ತುಂಬಿ ಬಂತು. ಏನು ಹೇಳಬೇಕು ಅನ್ನೋದರಲ್ಲಿ ಕಂಠ ಗದ್ಗದಿತವಾಗಿದೆ ಅನ್ನುವಲ್ಲಿಗೆ ಶ್ರೀಮದ್ಭಾಗವತ ಮಹಾಪುರಾಣದ ಪಾರಮಹಂಸ್ಯ ಸಂಹಿತೆಯಲ್ಲಿ ತೃತೀಯ ಸ್ಕಂಧದ ವಿದುರೋದ್ಧವ ಸಂವಾದ ಹೇಳುವಂತಹ ಪ್ರಥಮಾಧ್ಯಾಯ ಪರಿಸಮಾಪ್ತಿಯಾಯಿತು. ಶ್ರೀಕೃಷ್ಣಾರ್ಪಣಮಸ್ತು. ಮುಂದಿನ ಅಧ್ಯಾಯದಲ್ಲಿ ವಿದುರ ಕೇಳಿದಂತಹ ಪ್ರಶ್ನೆಗಳಿಗೆ ಉದ್ಧವ ಶ್ರೀಕೃಷ್ಣನ ಲೀಲಾ ವಿನೋದಗಳನ್ನು ಹೇಳುವಂತಹ ಸಂಗತಿಗಳನ್ನು ನಾವು ನೋಡುವುದಕ್ಕಿದ್ದೇವೆ. ಓಂ ಸ್ವಸ್ತಿ.